ಮಳೆ ಕಮ್ಮಿ ಇದೆ ಸರ್, ಮೋಡ ಬಿತ್ತನೆ ಅಂತ ಕಾನ್ಸೆಪ್ಟ್ ಏನಾದ್ರು ಈ ಬಾರಿ ಅವಶ್ಯಕತೆ ಇದೆ ಅಂತ ಚರ್ಚೆ ಮಾಡ್ತಾರೆ. ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮೋಡು ಬಿತ್ತನೆ ಎರಡು ಥರ ವಾದ ಇದೆ. ಅದು ಉಪಯೋಗ ಆಗ್ತದೆ, ಉಪಯೋಗ ಆಗೋದಲ್ಲ ಅಂತನೂ ಕೂಡ ಇದೆ. ಆಮೇಲೆ ಎಷ್ಟು ಕಡೆ ಬಿತ್ತನೆ ಮಾಡ್ತೀರಾ ನೀವು? ಎಲ್ಲ ಕಡೆ ಇಡೀ ದೇಶ ತುಂಬ ಇವತ್ತು ಸಹ ಈ ಅಲ್ಲಿನೋದು ಇದು ಇದೆ. ಬಟ್ ನನಗೆ ಈಗ ನಿನ್ನೆ ಮಾಹಿತಿ ಪ್ರಕಾರ, ಸಾಯಂಕಾಲ ಮಾಹಿತಿ ಪ್ರಕಾರ ಈಗ ಸೋಮನಾಥ್ ಚೌಕ ನಮ್ಮ ಬಾಗಲಕೋಟೆ ಎಕ್ಸ್-JDP ಪ್ರೆಸಿಡೆಂಟ್ ಅವ್ರು ಹೇಳ್ತಾಯಿದ್ರು, ಅಲ್ಲಿ ಇದರಲ್ಲಿ ಮಳೆ ಆಗ್ತಾಯಿದೆ. ನಮ್ಮ ಕ್ಯಾಚ್ಮೆಂಟ್ ಏನಿದೆಯಲ್ಲ, ನಮಗೆ ಕೃಷ್ಣಾಗೆ ನೀರು ಬರೋದು ಮಹಾಬಳೇಶ್ವರದಿಂದ, ಮಹಾದೇವ್ ಹಿಲ್ಸ್ ಅಂತೀವಿ ನಾವು. ಮಹಾಬಳೇಶ್ವರದಿಂದ ನಮಗೆ ಬರಬೇಕು. ಅಲ್ಲಿ ಮಳೆ ಆದರೆ ನಮ್ಮ ಕ್ಯಾಚ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಉಗಮ ಆಗೋದು ಅಲ್ಲೇ ಮಹಾಬಳೇಶ್ವರದಿಂದ, ಮಹಾರಾಷ್ಟ್ರ. ಅಲ್ಲಿ ಮಳೆ ಆಗ್ತಾಯಿದೆ ಅಂತ ಕೇಳ್ತಾಯಿದ್ರಿ. ಸ್ವಲ್ಪ ನಿನ್ನಿಂದ ಪ್ರಾಬ್ಲಮ್ ಆಗಿದೆ ಅಂತ ನೋಡೋಣ. ತುಂಬ ಅಲ್ಲಿನೋ ಎಫೆಕ್ಟ್ ಆಗ್ತದೋ ಅಥವಾ IMD ಅವರು ಜುಲೈ 2nd ವಾರದಲ್ಲಿ ಇವತ್ತು ಸುದು ಆಗ್ತದೆ ಅಂತ ಹೇಳಿದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅಲ್ಲಿನೋ ಸುಳ್ಳಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು. ಆಮೇಲೆ ಅದಾಗಿನೂ ಕೂಡ ಇವತ್ತು ಸುದು ಆದರೆ ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು ಮೀಟಿಂಗ್ ಮಾಡಿದರು. ಈಗೂ ಮತ್ತೊಂದು ಮೀಟಿಂಗ್ ಆಗಿದೆ. ನಾವೆಲ್ಲರೂ ಕೂಡ, ನಾನು ಕೂಡ ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ. ನಾಳೆ ಬಾಗಲಕೋಟೆಗೆ ಹೋಗ್ತಾಯಿದ್ದೀನಿ 30ನೇ ತಾರೀಕಿಗೆ. ಅಲ್ಲಿನೂ ಕೂಡ ರಿವ್ಯೂ ಮಾಡ್ತಾಯಿದ್ದೀನಿ. ಸಿದ್ದರಾಮಯ್ಯವರು ಒಂದು ಪೋಸ್ಟ್ ಮಾಡಿದ್ದಾರೆ ಸರ್ ಫೇಸ್ಬುಕ್ ವಾಲ್ನಲ್ಲಿ. ಇನ್ನು ಮೈಸೂರಿಗೆ ಹೋಗಿದ್ದಾರೆ. ನನ್ನನ್ನು CM ಸ್ಥಾನದಿಂದ ಕೆಳಗಿಳಿಸ್ಬೋದು, ಆದರೆ ಜನರ ಹೃದಯದಿಂದ ಕೆಳಗಿಳಿಸೋಕ್ಕಾಗಲ್ಲ ಅನ್ನೋಂಥದ್ದನ್ನ ಉಲ್ಲೇಖ ಮಾಡಿ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಇವತ್ತು ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಜನರ ಹೃದಯದಲ್ಲಿ ಇರ್ತಾರೆ. ಹಿಂದೇನೂ ಇದ್ದರು, ಇವತ್ತೂ ಇದ್ದಾರೆ, ಇನ್ನೂ 100 ವರ್ಷ ಬರಲಿ ಅವರು ಜನರ ಹೃದಯದಲ್ಲಿ ಇರ್ತಾರೆ. ಅದ್ರಾಗ ಎರಡು ಮಾತಿಲ್ಲ. ಹಿ ಈಸ್ ದ ಆಲ್ಮೋಸ್ಟ್ ಟಾಲೆಸ್ಟ್ ಲೀಡರ್, ಮಾಸ್ ಲೀಡರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಇಲ್ಲಿವರೆಗೆ ನಾನೇ ರಾಜೀನಾಮೆ ಕೊಟ್ಟೆ ಅನ್ನೋದಕ್ಕೂ ಕೆಳಗಿಳಿಸಿದ್ರು ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದನ್ನು ಟ್ವೀಟ್ ಮಾಡುವಾಗ ಅವ್ರು ಇರ್ತಾರೆ, ಅವರ ಸಿಬ್ಬಂದಿ ಇವತ್ತೊಂದು ದಿವಸ ಅವ್ರು ಹೇಳಿದ್ದನ್ನು ಮಾಡಿರ್ತಾರೆ, ಹಚ್ಚಕ್ಕೆ ಮಾಡುತ್ತೆ. ಅದೇ ಥರ ಯಾರು ಅವರಾಗೆ ರಾಜೀನಾಮೆ ಕೊಟ್ಟು ನಿಮ್ಗೆ ಗೊತ್ತಿದೆಯಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಸರ್ JDS ಕಾರ್ಯಕರ್ತರು. ಅದೇ ಅದು JDSನವ್ರಿಗೆ ಅದೇ ಬೇಕಾಗಿದೆ. ಅವ್ರಿಗೆ ಸುಮ್ಮನೆ ಬಿಡದಿ ರೈತರ ಹೆಸರು, ಸುಮ್ಮನೆ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ಅದರಿಂದ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು. ಇದೆ ಅಷ್ಟೇ ಜನತಾದಳದವ್ರು. ಇದನ್ನು ಹೇಳಿದ್ದೀನಲ್ಲ ಅಷ್ಟೇ.